ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ರಿಗೂ ನನ್ನ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಏನಪ್ಪ ಇಷ್ಟು ದಿನ ಐಟಮ್ಗಳೆಲ್ಲ ಇಟ್ಕೊಂಡು ತೋರಿಸ್ತಾ ಇದ್ಲು, ಇವತ್ತು ಯಾರನ್ನೋ ನಿಲ್ಸ್ಬಿಟ್ಟು ತೋರಿಸ್ತಾ ಇದ್ದಾಳೆ, ಏನ್ ಮಾಡಕ್ ಹೊರಟಿದ್ದಾಳೆ ಇವಳು ಅಂತ ಅನ್ಕೊಂತಾ ಇದ್ದೀರೇನೋ. ಏನಿಲ್ಲ, ಇವರು ಕೂಡ ಒಬ್ಬ ಯೂಟ್ಯೂಬರೇ, ಕಲಾಕೃತಿ ಅಂತ ಹೇಳ್ಬಿಟ್ಟು ಇವರು ಕೂಡ ಒಬ್ರು ಯೂಟ್ಯೂಬರೇ. ನನ್ನ ದೊಡ್ಡಪ್ಪನ ಮಗ ಇವ್ರು. ಇವತ್ತು ಹಾಗೆ ಅಮ್ಮನ ಮನೆಗೆ ಬಂದಿದ್ದೆ, ಹಂಗೆ ನಮ್ಮ ದೊಡ್ಡಪ್ಪನ ನನ್ನ ತಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹಾಗೆ ನಂದು ಒಂದು ರೆಸಿಪಿನ ಹಾಕಮ್ಮ, ಬ್ಯಾಚುಲರ್ಸ್ಗಾಗಿ ಒಂದು ಎಗ್ ರೆಸಿಪಿನ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಒಂದೆರಡು ಎಗ್ ರೆಸಿಪೀಸ್ನ ನನ್ನ ತಮ್ಮ ಅವರು ತೋರಿಸ್ಕೊಡ್ತಾರೆ, ನೋಡಿ ಹೇಗ್ ಮಾಡ್ತಾರೆ ಅಂತ. ನಮಸ್ಕಾರ ಎಲ್ರಿಗೂ, ನಮ್ಮ ಅಕ್ಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ಹೇಳಿ ಏನಂತಂದ್ರೆ, ಇವತ್ತು ಕಡಿಮೆ ಐಟಮ್ ಇದ್ದಾಗ ಬ್ಯಾಚುಲರ್ಸ್ ಯಾವ ತರ ರೆಸಿಪಿ ಮಾಡ್ಕೊಂತಾರೆ, ಆಮೇಲೆ ನಿಮ್ಗೆ ಇದು ನಾರ್ಮಲ್ ಟೇಸ್ಟ್ ಕೊಡೋದಿಲ್ಲ, ಬೇರೆ ತರನೇ ಟೇಸ್ಟ್ ಇರುತ್ತೆ. ಅದು ನಾನು ಗ್ಯಾರಂಟಿ ಕೊಡ್ತೀನಿ. ಒಂದ್ಸರಿ ನೀವು ಮನೇಲಿ ಮಾಡಿ ನೋಡಿ, ಆಮೇಲೆ ಗೊತ್ತಾಗುತ್ತೆ. ಫಸ್ಟ್ ಅದಕ್ಕೆ ಏನಂತಂದ್ರೆ, ಅದ ಹೆಸರು ಸ್ಕ್ರಾಂಬಲ್ಡ್ ಎಗ್ ಅಂತ. ಸ್ಕ್ರಾಂಬಲ್ಡ್ ಎಗ್ ಅಂದ್ರೆ ನಿಮ್ಗೆ ಬೇಕಾಗಿರೋದು ಐಟಮ್ಸ್ ಏನಂತಂದ್ರೆ, ಈಗ ನೋಡೋಣ ಬನ್ನಿ. 2 ಮೊಟ್ಟೆ, ಉಪ್ಪು ಖಾರದ ಪುಡಿ ಮಾಡ್ಕೊಂಡು ಏನ್ ಮಾಡಕ್ ಹೊರಟಿದ್ಯಾ ತಮ್ಮಯ್ಯ ನೀನು? ಅಯ್ಯೋ, ಬ್ಯಾಚುಲರ್ಸ್ ಅಡಿಗೆ ಅಂದ್ರೇನೆ ಅದು, ಅದ್ರ ಕೆಪಾಸಿಟಿನೇ ಅದು. 2 ಸ್ಪೂನು ಅದರಲ್ಲಿ ಒಂದು ಉಪ್ಪು ಖಾರ, ಆಮೇಲೆ 2 ಮೊಟ್ಟೆ, ಇದಿಟ್ಕೊಂಡು ಮ್ಯಾಜಿಕ್ ಮಾಡ್ತೀನಿ. ಇಷ್ಟೇ ಬೇಕಿರೋದು. ಎಲ್ಲರೂ ಈ ತರ ಅಡಿಗೆ ಮಾಡಿರ್ತಾರೆ ಉಪ್ಪು ಖಾರ ಹಾಕಿ, ಬಟ್ ನಾನ್ ಮಾಡೋ ಇದು ನಿಮ್ಗೆ ಬೇರೆನೇ ಟೇಸ್ಟ್ ಕೊಡುತ್ತೆ. ನೋಡಿ ಬೇಕಾದ್ರೆ ಬನ್ನಿ, ಈಗ ಹೇಗೆ ಮಾಡೋದಂತ ನೋಡಿಸ್ತೀನಿ ನಿಮ್ಗೆ. ಈಗ ಮೊಟ್ಟೆನ ಹೊಡೆದು ಲೋಟಕ್ಕೆ ಹಾಕೊಳ್ಳೋಣ ಬನ್ನಿ. ಮೊಟ್ಟೆ ಹೊಡೆದು ಹಾಕೊಂಡಿದ್ದೀನಿ. ಇದಕ್ಕೆ ಈಗ ಉಪ್ಪನ್ನು ಹಾಕೋಬೇಕು. ಈಗ ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದಕ್ಕೆ ಈ ಥರದೊಂದು ಚಿಕ್ಕ ಬೌಲ್ ಬೇಕು. ಆಮೇಲೆ ಏನಂತಂದರೆ, ಇದು ರೌಂಡ್ ಇದೆಯಲ್ಲ, ಎಲ್ಲ ಹೋಗಿ ಒಂದು ಕಡೆ ಸೇರೋ ಥರ ಬೌಲ್ ತಗೊಳ್ಳಿ. ಫ್ಲಾಟ್ ಇರುತ್ತಲ್ಲ, ಅಂದರೆ ಸಮವಾಗಿರುತ್ತಲ್ಲ, ಅದು ತಗೋಬೇಡಿ. ಇಲ್ಲೇನು ಹಾಕ್ತೀವಲ್ಲ ಮೊಟ್ಟೆ, ಅದೆಲ್ಲ ಒಂದೇ ಕಡೆ ಸೇರೋ ಥರ ಇರಬೇಕು. ಆವಾಗ ಚೆನ್ನಾಗಿ ಬರುತ್ತೆ, ಬೇರೆದ್ರಲ್ಲಿ ಚೆನ್ನಾಗಿ ಬರಲ್ಲ. ಈ ಥರನೇ ಮಾಡಬೇಕು. ಒಂದು ಸಣ್ಣ ಬೌಲು ಈ ಸುತ್ತು ಹಾಕಿದ್ರೆ ಮೊಟ್ಟೆ ಎಲ್ಲ ಒಂದು ಕಡೆ ಹೋಗಿ ಸೇರೋ ಥರ ಡೌನ್ ಇದ್ದರೆ ಬೆಸ್ಟ್ ಆಗುತ್ತೆ. ಈಗ ಗ್ಯಾಸ್ ಅಂಟಿಸ್ಕೊಳ್ಳೋಣ ಬನ್ನಿ. ಏನಪ್ಪ ಇದು? ಹಿಂಗೆ ಮಾನ ಮರ್ಯಾದೆ ಅದು. ಗ್ಯಾಸ್ ಆನ್ ಮಾಡಿಲ್ವಲ್ಲ ಪುಣ್ಯಾತ್ಮ, ಆನ್ ಮಾಡಪ್ಪ. ಈಗ ಆನ್ ಆಯ್ತು. ನೀನ್ ಅಲ್ಲಿ ಗ್ಯಾಸೇ ಆನ್ ಮಾಡಿಲ್ಲ ಅಲ್ಲಪ್ಪ. ಇದೇ ಬ್ಯಾಚುಲರ್ ಲೈಫ್. ಬ್ಯಾಚುಲರ್ ಅಡಿಗೆ ಅಂದ್ರೆ ನಿಮ್ಗೆ ಗ್ಯಾಸ್ ಆನ್ ಮಾಡೋದು ಇಂಪಾರ್ಟೆಂಟಾ, ಇಲ್ಲ ಅಲ್ಲಿ ರೆಸಿಪಿ ಚೆನ್ನಾಗಿ ಬರೋದು ಇಂಪಾರ್ಟೆಂಟಾ? ಎರಡೂ ಇಂಪಾರ್ಟೆಂಟ್. ಈಗ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಯಾಕಂದರೆ ಅದು ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಿಧಾನಕ್ಕೆ ಎಣ್ಣೆ ಕಾಯಲಿ. ಆಗ ಎಣ್ಣೆ ಏನಾದ್ರು ಜಾಸ್ತಿ ಕಾಯಿಸ್ಬೇಕಾ? ಇಲ್ಲ ಇಲ್ಲ ಇಲ್ಲ, ಸ್ವಲ್ಪ ಲೈಟಾಗಿ ಕಾಯ್ಬೇಕು. ಜಾಸ್ತಿ ಕಾದ್ಬಿಟ್ರೆ ಏನಾಗುತ್ತೆ ಅಂದರೆ ಇದು ಕಪ್ಪಾಗ್ಬಿಡುತ್ತೆ. ನಾನು ಯಾಕಂತಂದರೆ, ಇದರಲ್ಲಿ ಮೇನ್ ಸ್ಟೆಪ್ ಬಂದು ಇದಕ್ಕೆ ಖಾರ ಪುಡಿನ ಡೈರೆಕ್ಟಾಗಿ ಇದಕ್ಕಾಗೋದು. ಇದನ್ನೇ ನಿಮಗೆ ಆ ಸ್ಕ್ರಾಂಬಲ್ಡ್ ಎಗ್ ಅಂತ ಏನು ಕರಿತೀವಲ್ಲ, ಅದ್ರ ಟೇಸ್ಟ್ ಚೇಂಜ್ ಮಾಡೋದು ಈ ಸ್ಟೆಪ್ಪೇನೆ. ಸೊ ಇದಕ್ಕೆ ಹಾಕೊಳ್ಳೋಣ. ಈಗ ಇದನ್ನ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಲೈಟಾಗಿ. ಸ್ವಲ್ಪ ಬ್ರೌನ್ ಆಗಲಿ, ಜಾಸ್ತಿ ಬ್ಲ್ಯಾಕ್ ಆಗೋ ಥರ ಮಾಡಬೇಡಿ. ಅದಕ್ಕೆ ಸೆಂಟ್ರಿಗೆ ನಾವು ಮಿಕ್ಸ್ ಮಾಡ್ಕೊಂಡಿದ್ದಂತಹ 2 ಎಗ್ನ ಹಾಕೊಳ್ಳೋಣ. ಹೆಂಗಿದೆ ಗೊತ್ತಾ ಸ್ಮೆಲ್ಲು? ನೀವು ಮಾಡಿ ನೋಡಿ, ಆಲ್ರೆಡಿ ಸ್ಮೆಲ್ ಬರ್ತಾ ಇದೆ. ನಿಮಗೆ ಎಣ್ಣೆಗೆ ಖಾರ ಹಾಕಿದ ತಕ್ಷಣ ಹೆಂಗ್ ಬಂತು ಸುಮಾರು ಸ್ಮೆಲ್ಲು? ಸೂಪರ್ ಸೂಪರ್. ಅದು ಘಮ ಘಮ. ನಮ್ಮನೆ ಮಾತ್ರ ಅಲ್ಲ, ಪಕ್ಕದ ಮನೆಗೂ ಹೋಗ್ತಾ ಇತ್ತು ಅನಿಸ್ತೈತೆ, ಹೇಳಕ್ಕಾಗಲ್ಲ. ಇದನ್ನ ಈಗ ಈ ಸೈಡಲ್ಲಿ ಹಿಂಗೆ ಮಧ್ಯಕ್ಕೆ ತಳ್ತಾ ಹೋಗ್ಬೇಕು. ಮೈನ್ ಟಿಪ್ ಇದು ತುಂಬಾ ಇಂಪಾರ್ಟೆಂಟು. ಆವಾಗ ಈ ಖಾರ ಎಲ್ಲ ಏನಿರುತ್ತಲ್ಲ ಎಲ್ಲ ಕಡೆ ಮಿಕ್ಸ್ ಆದಂಗೆ ಚೆನ್ನಾಗಿ ಅನಿಸುತ್ತೆ. ಇವಾಗ ಉಪ್ಪು ಖಾರ ಇದೆ, ನಾನು ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಹಾಕ್ಬಿಡ್ತೀನಿ ಅಂದರೆ, ನೀವು ಹಳೆ ಕಾಲದಲ್ಲಿ ಅದನ್ನೇ ಮಾಡ್ಕೊಂಡಿರ್ತೀರಾ.
ಹೊಸ ಟೇಸ್ಟ್ ಬೇಕು ಅಂದಾಗ ನೀವು ಏನು ಮಾಡಬೇಕಂದ್ರೆ ಹೊಸ ತರ ಟೇಸ್ಟ್ ಮಾಡಬೇಕು. ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ಇದು ನಾನು ಹೇಳ್ತೀನಿ, ನೀವು ತಿಂದು ನೋಡಿ. ಇದು ನಿಮಗೆ ಪಿಜ್ಜಾ ತರ ಇರುತ್ತೆ. ಎಗ್ ಪಿಜ್ಜಾ ಫೀಲ್ ಕೊಡುತ್ತೆ. ಏನಾದ್ರು ಸ್ವೀಟ್ ಕಾರ್ನ್ ಇತ್ತು ಅಂದ್ರೆ ಬೇಯಿಸ್ಬಿಟ್ಟು ಇದ್ರ ಮೇಲೆ ಹಾಕೊಂಡ್ರೆ ಒಳ್ಳೆ ಐಡಿಯಾ. ಇನ್ನೂ ಸಾಕಾಗಿರುತ್ತೆ. ಸ್ವೀಟ್ ಕಾರ್ನ್ ಇದ್ರೆ ಬೇಯಿಸ್ಬಿಟ್ಟು ಇದ್ರ ಮೇಲೆ ಹಾಕೊಂಡ್ರೆ ಎಗ್ ಪಿಜ್ಜಾ. ಹೌದು. ಇದೇನಂತಂದ್ರೆ ಜಾಸ್ತಿ ರೋಸ್ಟ್ ಮಾಡಕ್ ಹೋಗ್ಬಿಡಿ, ಸ್ವಲ್ಪ ಲೇಯರ್ ಇದ್ದಿದ್ರೆ ತಿನ್ನಕ್ ಚೆನ್ನಾಗಿರುತ್ತೆ. ನನಗೆ ಆ ಥರ ಇಷ್ಟ. ತುಂಬಾ ಇದನ್ನ ತಿಂದೇ ಇರೋರು ಅಂದ್ರೆ ರಸ ಜಾಸ್ತಿ ಇದ್ದಾಗ ತಿಂದೇ ಇರೋರು ಬೇಕಾದ್ರೆ ಇಲ್ಲಿಗೆ ಸ್ಟಾಪ್. ವಾಸನೆ ಹೊಡೆಯುತ್ತೆ. ಹೌದು ಹೌದು. ಅದನ್ನ ಇನ್ನೊಂಚೂರು ರೋಸ್ಟ್ ಮಾಡ್ಕೊಳ್ಳಿ. ನನಗೆ ಇಷ್ಟೇ ಸಾಕು ಅನ್ಸುತ್ತೆ, ಯಾಕಂದ್ರೆ ಇದು ನನಗೆ ಪರ್ಫೆಕ್ಟ್ ಸಕ್ಕದಾಗಿರುತ್ತೆ. ಅದಕ್ಕೋಸ್ಕರ ಈಗ ಇದನ್ನ ಆಫ್ ಮಾಡ್ಕೊತೀನಿ ಗ್ಯಾಸು. ನಮ್ಮ ಎಗ್ ರೆಸಿಪಿ ರೆಡಿ ಆಗಿದೆ. ಈಗ ರೆಸಿಪಿ ರೆಡಿ ಆಗಿದೆ. ನಿಮ್ಗೆ ಕಾಣಿಸ್ತಾ ಇದೆ ಅನ್ಸುತ್ತೆ. ಡಿಫ್ರೆಂಟಾಗಿ ಕಾಣೋದ್ರಲ್ಲೇ ಡಿಫ್ರೆಂಟ್ ಆಗಿದೆ ಇದು. ಇನ್ನು ತಿನ್ನೋದ್ರಲ್ಲಿ ಹೆಂಗಿರಲ್ಲ. ಇದನ್ನ ಈಗ ತಟ್ಟೆಗೆ ಹಾಕೋಬೇಕು. ನೋಡಿ, ಬ್ಯಾಚುಲರ್ಸ್ ಅಡುಗೆ ಅಂದರೆ ಇಡೀ ಇಲ್ಲ ಇದಕ್ಕೆ. ಅದಕ್ಕೆ ನಮ್ದು ಹಳೆ ಟಿ ಶರ್ಟ್ ಇದೆ, ಅದನ್ನ ಹಿಂಗೆ ಹಿಡ್ಕೊಂಡು ಈಗ ಚೆನ್ನಾಗಿರೋದನ್ನ ಬನ್ನಿ. ಸಖತ್ತಾಗಿದೆ. ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ತಿಂದಾಕ್ಬಿಡೋಣ ಅನ್ಸ್ತಾ ಇದೆ. ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀರಾ. ಸಖತ್ತಾಗಿ ಬಂದಿದೆ. ಸೂಪರ್ ಆಗಿ ಬಂದಿದೆ. ಇವನ್ ಬೇರೆ ಬಂದ ನೋಡಿ. ನಾನು ಮಾಡಿರೋದು ಅಡಿಗೆ ಟೇಸ್ಟ್ಗೆ, ಸ್ಮೆಲ್ಗೆ. ಯಾರಪ್ಪ ಅವನು? ವೇಟ್ ಮಾಡ್ತಾ ಇದೆ ನನ್ ಚಿನ್ನಿ ಬಂಗಾರಿ. ನಮ್ಮಿಬ್ರಿಗೆ ನಾವು ಮಾಡ್ಕೊಂಡಿರೋದು ನಿಮಗ್ ಮಾಡಿಲ್ಲ. ಬಾಲ ಅಳ್ಳಾಡ್ಸಿದ್ರು ಕೂಡ ಇಲ್ಲ. ವೇಟಿಂಗ್ ಅಲ್ಲಿದೆ. ವೇಟಿಂಗ್ ಲಿಸ್ಟ್ ಅಲ್ಲಿ ನಾನಿದ್ದೀನಪ್ಪ. ನಮ್ ತಮ್ಮಯ್ಯ ಮಾಡ್ಕೊಡೋದು ತಿನ್ನೋದಕ್ಕೆ. ಡೌರಾಜ ಬಾಳ ಡೌ ಮಾಡ್ತಾವನೆ. ಚಿನಿ ಬಂಗಾರ, ಈ ವಾಸನೆಗೆ ಬಂಧು ಬಳಗೆಲ್ಲ ಬಂದ್ಬಿಟ್ಟದೆ. ಅಲ್ಲೊಬ್ಬ ಕಾಯ್ತಾವನೆ ನೋಡಿ. ಹೆಂಗೆ ನಿಮ್ಗೆ ಪಿಜ್ಜಾ ತರ ಬಂದಿದೆ. ಎಗ್ ಪಿಜ್ಜಾ ತರ ಬಂದಿದೆ. ಇದು ಬರೇ ಉಪ್ಪು ಖಾರ ಅಷ್ಟೇ. ಸಖತ್ತಾಗಿದೆ. ವಾವ್, ಸೂಪರ್ ಆಗಿದೆ. ತಿಂದೇಳಿ ಹೆಂಗಿದೆ ಅಂತ ಸುಮಕ್ಕ. ನಿಜವಾಗ್ಲೂ ನಾನು ಕೂಡ ಹಾಫ್ ಬಾಯ್ಲ್ ತಿಂದಿದ್ದೀನಿ. ಮತ್ತೆ ಮೊಟ್ಟೆ ಅದೆಲ್ಲಾನು ಉಪ್ಪು ಖಾರ ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡಿ ಹಂಚಿನ ಮೇಲೆ ಹಾಕೊಂಡು ತಿಂದಿದ್ದೀನಿ. ಇದು ಬೇರೆ ಲೆವೆಲ್ ಟೇಸ್ಟ್ ಇದೆ. ತಿಂತಾ ಇದ್ದೀನಿ, ಸೌಂಡ್ ಕೇಳಿಸ್ತಾ ಇರ್ಬೋದು. ತಿಂತಾ ಮಾತಾಡ್ತಾ ಇದ್ದೀನಿ. ಸೂಪರ್, ಮಸ್ತ್ ಮಜವಾಗಿದೆ. ಥ್ಯಾಂಕ್ ಯು ಸುಮಾ. ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ತುಂಬಾ ಖುಷಿ ಆಯ್ತು. ನೀನು ಸ್ವಲ್ಪ ಟೇಸ್ಟ್ ಮಾಡು. ಸರಿ. ಹೆಂಗಿದೆ ಗೊತ್ತಾ? ನಿಜ ಏನಪ್ಪ, ಏನ್ ದೊಡ್ಡ ಮಹಾ ಇದಾ. ಏನೆರಡು ಮೊಟ್ಟೆ ತಗೊಂಡ್ಬಿಟ್ಟು ನನ್ನ ತಮ್ಮ ಉಪ್ಪು ಖಾರದ ಪುಡಿ ಮನೆಗೆ ಬಂದಿರೋ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ತಿನ್ಸ್ಬಿಟ್ಟು ಓಡ್ಸೋಣ ಅನ್ಕೊಂಡವನೇ ಅಂದ್ರೆ ಈ ತರ ಟೇಸ್ಟ್ ಇರುತ್ತೆ ಅಂತ ನಮ್ಮ ಅಪ್ರಾಣ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ಸೂಪರ್ ಆಗೈತಮ್ಮಯ್ಯ. ಬನ್ನಿ, ಈಗ ನಾನು ತಿಂದು ಹೇಳ್ತೀನಿ ನಿಮಗೆ. ಸೂಪರ್ ಆಗಿದೆ. ನಾನು ಸಿಹಿ ಕೈ ಚಂದ ಹೇಳೋಣ ಅಂತ ಇದ್ದೀನಿ, ಬಟ್ ಬರಲ್ಲ ನಮಗೆ. ಸಖತ್ತಾಗಿದೆ. ಅವನಿಗಂಚು ಕೊಟ್ಬಿಡೋಣ ಹೊಟ್ಟೆ. ಅವನಿಗೂ ಕೊಡೋಣ. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ನೀವು ನಮ್ದು ಮಸ್ತ್ ಇದೇ ತರ ಮಾಡ್ಕೊಂಡು ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ನಿಜವಾಗ್ಲೂ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಓಕೆ. ಈಗ ಇದನ್ನ ನಮ್ಮ ಅಪ್ಪನಿಗೆ ತಿನ್ನಿಸ್ತಾ ಇದ್ದೀನಿ. ಹೆಂಗೈತೆ ಅಂತ ಹೇಳು. ಬ್ಯಾಚುಲರ್ಸ್ ರೆಸಿಪಿ ತಿನ್ನಪ್ಪ ದೊಡ್ಡಪ್ಪ. ಸೂಪರಾ? ಮೂರ್ ಜನನು ಏನ್ ಮಾಡ್ತಾ ಇದೀವಿ. ಇದ್ರ ವಾಸನೆಗೆ ಅತಿಥಿಗಳೆಲ್ಲ ಬಂದಿದ್ದಾರೆ. ನಮ್ ದೊಡ್ಡಪ್ಪ ಪ್ರಜೆ. ಹಂಗೆ ನೋಡಿ ಅದ್ರ ಟೇಸ್ಟ್ ಹೆಂಗಿದೆ ಅಂತ ನಮ್ಮ ಪುಟಾಣಿಗಳು ಹೇಳ್ತಾ ಇದ್ದಾವೆ. ಇದೊಂದು 3 ಮಾಡ್ಕೊಂಡಿದ್ವಿ ನಾವೆಲ್ಲ ತಿಂದು. ಪಾಪ ಇವ್ರಿಗೂ ನಾವು ಮಿಸ್ ಮಾಡಿಲ್ಲ, ಅವ್ರಿಗೂ ಕೊಟ್ಟಿದೀವಿ. ಹೇಗಿತ್ತು? ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಓ
ನನ್ನ ತಮ್ಮನ ಎಲ್ಲೂ ಬಿಡ್ತಾ ಇಲ್ಲ. ಆ ಮೊಟ್ಟೆ ಟೇಸ್ಟಿಗೆ ಹಾಕಿರೋದು ಏನು 2 ಮೊಟ್ಟೆ ಉಪ್ಪು ಖಾರ. ಬಡ್ಡಿ ಮಗನವು ಈ ಬೌಂಡ್ರಿ ಎಲ್ಲ ವಾಸನೆ ಬರ್ತಾ ಇದೆ. ಇವರು ಅಂತೂ ಫುಲ್ಲು ಅವ್ರ ಹಿಂದೆನೆ ಹೋಗ್ತಾವ್ರೆ.